ತುಂಬ ಜನ ಇಲ್ಲಿ ಬಂದು ಹರಕೆ ಕೊಡ್ತಾರೆ. ಆಮೇಲೆ ಸಿಂಹದ ಕಂಬವನ್ನು ತೆಗೆದು ನರಸಿಂಹ ಮೂರ್ತಿಯಲ್ಲಿ ಇಟ್ಟರು. ಆಗ ಪುತ್ತಿಗೆಯಲ್ಲಿ ಪ್ರಧಾನ ದೇವರು ಕಂಬದ ಗಣಪತಿ ಮತ್ತು ನರಸಿಂಹ, ಪೀಠದಲ್ಲಿ ನರಸಿಂಹ ಇದೆ, ಅಲ್ಲಿ ನೋಡ್ತೀವಿ. ಕಂಬದ ಗಣಪತಿ ಬನ್ನಿ, ಹೀಗೆ ಸಾಲಾಗಿ ಬನ್ನಿ. ಇಲ್ಲಿ ಸುಮಾರು 600 ವರ್ಷದ್ದು ಹಳೆಯ ಕಂಬ ಎಲ್ಲ ಹಾಗೆ ಉಳಿಸ್ಕೊಂಡಿದೆ. ಆಗಿನ ಆರ್ಟ್ಗಳೆಲ್ಲ ಇದೆಲ್ಲ ನೋಡಿ, ಯಾವುದು ಈಗಿನದಲ್ಲ, ಹಳೆಯ ಮಠದ ಕಿರಿಯ ಶ್ರೀಪಾದರು, ಪರಮ ಪೂಜ್ಯ ಸುಶ್ರೀಂದ್ರ ತೀರ್ಥ ಶ್ರೀಪಾದರು ಗುರು. ಇವರು ಡಿಲ್ಲಿಯಲ್ಲಿ IGNC ಡಾಕ್ಟರ್ ಕೀರ್ತಿಕಾಂತ್ ಶರ್ಮಾ ಅಂತ ಮನೆಯಲ್ಲಿ ಗೋಶಾಲೆ ದಿಲ್ಲಿ दिल्ली से ದಿಲೀಪ್ ಡಾಕ್ಟರ್ ದಿಲೀಪ್ ಕುಮಾರ್ ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಕೇಂದ್ರ ನವದೆಹಲಿಯಲ್ಲಿ ದೊಡ್ಡ ಯೂನಿವರ್ಸಿಟಿ. ಇದರ ಪ್ರಧಾನ ಸಂಘಟಕರು ಅವರು. ಅವ್ರದ್ದು ಇಲ್ಲ, ಅವರು ಅದೇ ಇಲ್ಲಿ ಮೇಲ್ಕೋಟೆಯಲ್ಲಿ ಸುಮಾರು ವರ್ಷ ಅಲ್ಲಿ ಅಭ್ಯಾಸವನ್ನ ಮಾಡಿದ್ದಾರೆ. ಉಡುಪಿಗೆ ಫಾಸ್ಟ್, ಮೇಲ್ಕೋಟೆಯಲ್ಲಿ 99 ಇಂದ 2006 ಭಾಳ ನಮ್ಮ ಮೇಲೆ ತುಂಬ ಏನು ನಡೆದಿದೆ ಎಲ್ಲ ಅವರದೇ ಸಪೋರ್ಟ್. हमारा मूल मठ है ये जी, पुत्तिगे का मूल मठ। मध्वाचार्य जी ने टोटल अष्टमठ स्थापन किया, उसमें पुत्तिगे मठ है, इसका मूल सेंटर है। पुत्तिगे मठ इति नाम क्या है? वो इस ये विलेज के इसका गांव का नाम पुत्तिगे है, तो उधर से पुत्तिगे मठ मठ ऐसा उसी नाम से ಮಧ್ಯದಲ್ಲಿ ಪೀಠದಲ್ಲಿ ಕಾಣುವುದೇ ನರಸಿಂಹದೇವರು. ನಾನು ಹೇಳಿದೆಲ್ಲ, ಒಂದು ಸಿಂಹವನ್ನ ಮೂರ್ತಿಯಲ್ಲಿ ಆಕರ್ಷಣೆ ಮಾಡಿದರು ಅಂತ, ಅದು ನರಸಿಂಹ. ಮತ್ತೆ ಎಲ್ಲ ಸ್ಟೂಡೆಂಟ್ಸು ಇವರ ಕೆಲವರು ಬೇರೆ ಬೇರೆ ಕಡೆಯಿಂದ ಇದ್ದಾರೆ. SDM ಆಯುರ್ವೇದ ಕಾಲೇಜಿನ ಹಾಸನ, ಆಮೇಲೆ ದೊಡ್ಡ ಕೆಲಸ ಮಕ್ಕಳು ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ. ಇದು ವೇದ ಸಂರಕ್ಷಣೆಯ ಕೇಂದ್ರ. ತಿರುಮಲ ದೇವಸ್ಥಾನದ ವೇದ ಸಂರಕ್ಷಣಾ ವಿಭಾಗದಿಂದಲೂ ಮಾನ್ಯತೆ ಇದೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ್ದು ಪಾಠಶಾಲೆ ಇದೆ. ಇಲ್ಲಿಯ ಎಲ್ಲ ವ್ಯವಸ್ಥೆಗಳನ್ನು ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಪುತ್ತಿಗೆ ಮಠ, ಅದರ ಪ್ರಧಾನ ಪೀಠಾಧಿಪತಿಗಳಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಇದಕ್ಕೊಂದು ಭವ್ಯವಾದ ಸ್ವರೂಪವನ್ನು ಕೊಟ್ಟಿದ್ದಾರೆ. 100 ವರ್ಷದ ಇತಿಹಾಸ, ಅನೇಕ ಪ್ರಾಚೀನ ಮ್ಯಾನಸ್ಕ್ರಿಪ್ಟ್ಗಳು ಇಲ್ಲಿ ರಚನೆ ಆಗಿದೆ. ತುಂಬ ವೇದಾಂತದ ಗ್ರಂಥಗಳೆಲ್ಲ ರಚನೆಯಾದಂತಹ ಸ್ಥಳ ಇದು. ಅದರ ಜೊತೆಯಲ್ಲಿ ಅನೇಕ ಜನ ಗ್ರಂಥಕಾರರಿಗೆ ಇಲ್ಲಿ ಆಶ್ರಯ ಕೊಟ್ಟಂತಹದ್ದು. ಹಾಗಾಗಿ ನೀವು ಮ್ಯಾನಸ್ಕ್ರಿಪ್ಟ್ ವಿಭಾಗದವರಾದ್ರಿಂದ ಇಲ್ಲಿ ಕರ್ಕೊಂಡು ಬಂದಿದೆ. ಈ ಮಠದಲ್ಲಿ ಪಾರಂಪರಿಕವಾದ ಪ್ರಾಚೀನವಾದ ಗುರುಕುಲದ ವ್ಯವಸ್ಥೆ ಇದೆ. ಆ ಒಂದು ವ್ಯವಸ್ಥೆಯನ್ನು ಪೂಜ್ಯ ಶ್ರೀಪಾದರು ನಡೆಸ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಂತೆ ಕಿರಿಯ ಪಟ್ಟದ ಪರಮ ಪೂಜ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರು, ಅವರು ಆಶ್ರಮಕ್ಕಿಂತ ಪೂರ್ವದಲ್ಲಿ IT ರೂಟಲ್ಲಿ ಬಹಳ ದೊಡ್ಡ ಕಂಪನಿಯಲ್ಲಿ ದೊಡ್ಡ ಪೋಸ್ಟಲ್ಲಿದ್ದರು. ಅದನ್ನೆಲ್ಲ ತ್ಯಾಗ ಮಾಡಿ ಯತಿಗಳಾಗಿ ಈ ಪೀಠದಲ್ಲಿ ಈಗ ಶಾಸ್ತ್ರದ ಪೂರ್ಣ ಅಧ್ಯಯನ, ಇಲ್ಲಿಯ ವ್ಯವಸ್ಥೆಗಳು, ಗುರುಗಳು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಅವರು ನೋಡ್ತಾ ಇದ್ದಾರೆ. ಇವತ್ತು ನಮಗೆ ಒಂದು ಸುಯೋಗ, ದೊಡ್ಡ ಸ್ವಾಮಿಗಳು ಅಮೆರಿಕಾದಲ್ಲಿ ಇದ್ದಾರೆ, ಪ್ರವಾಸದಲ್ಲಿ ಇದ್ದಾರೆ ಧರ್ಮ ಪ್ರಚಾರಕ್ಕಾಗಿ. ಅಲ್ಲಿ ಸುಮಾರು 10-15 ಬ್ರಾಂಚ್ಗಳು ವಿದೇಶಗಳಲ್ಲಿದೆ.
ನಾವು ಈ ಸಂದರ್ಭದಲ್ಲಿ ಈ ಮೂಲ ಮಠಕ್ಕೆ ಬಂದರೆ ಗುರುಗಳ ಅನುಗ್ರಹ ಆಗ್ತದೆ ಅಂತ ಹೇಳಿ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಪೂಜ್ಯ ಹಿರಿಯ ಪಟ್ಟದ ಪರಮ ಪೂಜ್ಯ ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಸಂಸ್ಥೆ ಏನಿದೆ ಅದರ ಪರವಾಗಿ ಮತ್ತು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ನವದೆಹಲಿ ಅದರ ಪರವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಅವರು ನಮಗೆ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಪ್ರಾರ್ಥಿಸ್ತೀನಿ. ಶ್ರೀ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. I am very happy to see you all today here in Moola Puttige Mutt. You all have come to study language basically with respect to translating or knowing manuscripts which were written by our Purvajas with respect to medicine, with respect to spiritual scriptures. So basic to everything is learning language. So I also have few students from this Vidyapita who are also part of this, and evening when they come back they tell okay what they have studied, what they have learned. So basically now the translation is going on. They have learned something new, the Tulu Lipi. Since you all have come to the coastal part of Karnataka, Udupi, here previously even our Moola Guru Madhvacharya also has written many scriptures in Tulu language. So basically whatever Ayurvedic scriptures, so we are trying to translate it with the help of from our Vadiraja Research Foundation, with the help of Central Sanskrit University and Ayush Mantralaya Yojan of government, central government. So I am very happy because we were doing, I think Vadiraja Research Foundation was trying to do this. I remember Gopalachar going to many houses and asking for whatever manuscripts you have, please give us, we will try to translate it and know what the importance of that is, and preserving. I think a lot of scriptures which are very old gets worn out. So those kind of things which we were doing, I think an initiative from government is very I think recently our central government has so many of these kind of schemes wherein they are trying to protect their heritage by translating. Ideally, see, the thing is previously all our Jnana Parampara is on the manuscripts. From very long it is just word of mouth, it is getting passed to. But so many of the knowledge which are in manuscripts are there in the houses. They preserve as it it is a very auspicious thing, and they don't even take it out. They keep it in the puja room and do the puja, but they do not know what it is. So I think this kind of initiative will help them to know what the manuscript is about, and I think many new ideas or whatever Jnana Parampara we had, so it is going to come out. So I pray Lord Krishna to bless you all with the knowledge of what you are attempting to study. I think with the learning of language, Tulu, maybe it is Sanskrit, it is very difficult. I see we also have in our parampara, we have a Sudha Grantha which was written by Srinidhi Tirthiya. It is around 500 years old, which is in Tulu Lipi, and it is one of the prominent scriptures of our Dvaita philosophy. So we I think Vadiraja Research Foundation itself found out we had this, but we were not aware. Vadiraja Research Foundation found that it is Srinidhiya, and it got translated also to Sanskrit, and there are a lot of books which is printed as well as digitally there. So these kind of things will help us help preserve the jnanam. So I think what you all are doing now, I know it is very 15 days is a very less time. So I think you will not be able to even cover 10 pages, 20 pages, because it is very difficult. Once you get used to it, I think
there are a lot of things which you will, personally get interested and, start doing, and then it will benefit the whole heritage. So I mean, whatever you have studied, so let it get, let it be used, and, lot of scriptures be, let it come to, the limelight because of you. And I pray Lord Krishna to bless you all, and also Dilip and Sanskrit, Kirtikanji, to, take up more of these projects and help us preserve our heritage. Krishna Arpanamastu. ಶ್ರೀ ಗುರುಭ್ಯೋ ನಮಃ. ನಮ್ಮ ವಾದಿರಾಜ ರಿಸರ್ಚ್ ಫೌಂಡೇಶನ್ನ ವತಿಯಿಂದ ಸೆಂಟ್ರಲ್ ಸಂಸ್ಕೃತ ಯೂನಿವರ್ಸಿಟಿ, ಕೇಂದ್ರೀಯ ಸಂಸ್ಕೃತ ಮಹಾ ವಿಶ್ವವಿದ್ಯಾಲಯ ಮತ್ತು ಆಯುರ್ ಮಂತ್ರಾಲಯ ಯೋಜನೆ ಅಡಿಯಲ್ಲಿ ಮ್ಯಾನ್ಯುಸ್ಕ್ರಿಪ್ಟ್ಸ್ನ ಒಂದು ಅಧ್ಯಯನ ಕೇಂದ್ರವನ್ನು, ಅಂದರೆ ಅಧ್ಯಯನದ ಒಂದು ಕಾರ್ಯಾಗಾರವನ್ನು ಆಯೋಜಿಸಿದ್ದಾರೆ. ಇದರಿಂದ ತುಳು ಲಿಪಿಯ ಅಧ್ಯಯನ, ನಂತರದಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ತಾಳೆಗರಿಯ ಒಂದು ಟ್ರಾನ್ಸ್ಲೇಷನನ್ನು ಈ ಮುಖೇನ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಶ್ಲಾಘನೀಯವಾದಂತಹ ವಿಚಾರ. ಇದರಿಂದ ಅನೇಕ ಆಯುರ್ವೇದ ರಹಸ್ಯಗಳು ಇದು ಹೊರಬರಲಿಕ್ಕಿದೆ. ಆದ್ದರಿಂದ ಈ ಯೋಜನೆ ಅತ್ಯಂತ ಯಶಸ್ವಿಯಾಗಲಿ, ಅತ್ಯಂತ ಹೆಚ್ಚು ಜನರು ಇದರ ಒಂದು ಅಧ್ಯಯನವನ್ನು ಮಾಡಿ ಇದರ ನೆರವನ್ನು ಪಡೆದು ನಮ್ಮ ಪರಂಪರಾಗತವಾಗಿ ಇದ್ದಂತಹ ರಹಸ್ಯಗಳ ಒಂದು ಶೋಧನೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಶಿಸ್ತಾ, ಎಲ್ಲರಿಗೂ ಕೂಡ ಭಗವಂತನ ವಿಶೇಷವಾದಂಥ ಅನುಗ್ರಹ ಆಗಲಿ, ಮತ್ತೆ ಹೆಚ್ಚು ಕಾರ್ಯಾಗಾರಗಳು ನಡೆಯುವಂತಾಗಲಿ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಿರಬಹುದು, ಅನೇಕ ಬೇರೆ ಅಧ್ಯಾತ್ಮಿಕ ಸಂಬಂಧಪಟ್ಟಂಥ ಅನೇಕ ಗ್ರಂಥಗಳು ಈ ಮ್ಯಾನುಸ್ಕ್ರಿಪ್ಟಿನಲ್ಲಿ, ತಾಳೆಗರಿಯಲ್ಲಿ ಅಡಕವಾಗಿದೆ. ಆದದ್ದರಿಂದ ಇದರ ಅಧ್ಯಯನ ಹೆಚ್ಚು ಆಗಬೇಕು. ಎಲ್ಲವೂ ಕೂಡ ಡಿಜಿಟೈಸ್ ಆದಾಗ ಅದರ ಬಾಳಿಕೆ ಮತ್ತಷ್ಟು ವರ್ಷಗಳ ಕಾಲ, ನೂರಾರು ವರ್ಷಗಳ ಕಾಲ ಅದು ಇರ್ತದಾದ್ದರಿಂದ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ನಮ್ಮ ಭಾರತ ಸರ್ಕಾರವು ಕೂಡ ನೀಡಿದೆ. ಇಂತಹ ಕಾರ್ಯಾಗಾರಗಳು ನಡೀಲಿ. ಯಾರೆಲ್ಲ ಇದರಲ್ಲಿ ಓದ್ತಾ ಇದ್ದಾರೆ ಅಥವಾ ಅದರ ಕಲಿಕೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತನ ಅನುಗ್ರಹ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಅವರು ಈಗೇನು ಕಲಿತಿದ್ದಾರೆ ಅದರ ಉಪಯೋಗವನ್ನು ಕೂಡ ಅವರು ಮುಂದೆ ಮಾಡಬೇಕು. ಯಾಕಂದರೆ ಕಾರ್ಯಾಗಾರಗಳು ಅನೇಕ ಆಗ್ತದೆ, ಅದು ನಾವು ಅದರ ಉಪಯೋಗವನ್ನು ಮಾಡಬೇಕು. ಆದ್ದರಿಂದ ಆನ್ಲೈನ್ಗಳಲ್ಲಿ ಬೇಕಾದಷ್ಟು ಮ್ಯಾನುಸ್ಕ್ರಿಪ್ಟ್ಗಳು ನಮಗೆ ಭಾರತ ಸರ್ಕಾರದ ವತಿಯಿಂದಲೇ ಲಭ್ಯ ಇದೆ. ಅದನ್ನು ಒಂದನ್ನು ತೆಗೆದುಕೊಂಡು ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದರೆ ಅದರಿಂದ ತುಂಬ ಉಪಯೋಗ ಆಗ್ತದೆ. ನಾವು ಕೂಡ ಹೊಸ ವಿಚಾರಗಳನ್ನು ಕಲಿಬಹುದು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಆ ಪ್ರಯತ್ನವನ್ನು ನಡೆಸಬೇಕು. ಅದಕ್ಕೆ ಭಗವಂತನ ಪರಿಪೂರ್ಣವಾದಂಥ ಅನುಗ್ರಹವೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕೃಷ್ಣ ಅರ್ಪಣ. One minute. ಆಗಲಿ 27 ತನಕ ಉಂಟಲ್ಲ. ಹೌದಾ? ಎಲ್ಲಿರೋದು? ಹೀಗೆ ಬರೆಯೋದಲ್ಲೂ ಸಿಕ್ಕಿಲ್ಲ. ಹಾಂ, PhD ಇದ್ದಾರೆ, ಸಂಸ್ಕೃತ PhD. ಆಯುರ್ವೇದದಿಂದ ಒಂದು ವಿಭಾಗ, ಸಂಸ್ಕೃತದಿಂದ ಒಂದು ವಿಭಾಗ.
ಆಯ್ತಾ? ಉಡುಪಿ. ಈಗ ರಾತ್ರಿ ಪೂಜೆಯ ಅನುಷ್ಠಾನದ್ದು ನಮಗೋಸ್ಕರವಾಗಿ ಇಷ್ಟು ಟೈಮ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮ. ಎಲ್ಲ